ನೋಡಿ ಇವರು ತಂದೆ ತಾಯಿಗೆ ಒಬ್ಬರೇ ತಂದೆ ತಾಯಿ ಇದಾರಂತೆ, ಅಣ್ಣ ತಮ್ಮಂದ್ರು ಇಲ್ಲ ಅಂತೆ ಇವರಿಗೆ. ನೋಡಿ ಸ್ವಂತ ಮನೆ ಇದೆ, ಜಮೀನು ಕೂಡ ಇದೆ ಇವರಿಗೆ. ನೋಡಿ ಇವರು ಒಬ್ಬರೇ ಒಂದು ದುಡಿದು ಒಂದು ಸುಖವನ್ನ ಕಾಣದೆ ಕಷ್ಟಪಟ್ಟು ದುಡಿದು ಎಲ್ಲ ಒಂದು ಹಣ ಮಾಡಿಕೊಂಡು ಮನೆಯನ್ನ ಕಟ್ಟಿಸಿರುವುದಾಗಿ ಹೇಳ್ಕೊಂಡಿದ್ದಾರೆ ಇವರು. ನೋಡಿ ತೃಪ್ತಿ ಕಾಣದೆ ಇರುವ ಒಂದು ಕಾರಣಕ್ಕೋಸ್ಕರ ಈಗ ಸುಖ ಕಾಣದೆ ತೃಪ್ತಿಯನ್ನ ಕಾಣದೇ ಇದ್ದಾರೆ ಇವರು. ಹಾಗಾಗಿ ತೃಪ್ತಿ ಪಡಿಸುವ ಒಬ್ಬ ಗಂಡು ಬೇಕು, ಗೆಳೆಯ ಬೇಕು ಅಂತ ಈ ಒಂದು ಮಾಹಿತಿಯನ್ನ ನಮಗೆ ಶೇರ್ ಮಾಡಿಕೊಂಡಿದ್ದಾರೆ. ಬನ್ನಿ ಇವರ ಒಂದು ಕಂಪ್ಲೀಟ್ ಆದಂತ ಮಾಹಿತಿ ನಮಗೆ ತಿಳಿಸ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ಸ್ನೇಹಿತರೆ, ನಂಬರ್ 1 ಸ್ತ್ರೀ ಪುರುಷ ವಶೀಕರಣ ಸ್ಪೆಷಲಿಸ್ಟ್. ಇವರು ನಿಮ್ಮ ಯಾವುದೇ ನಿಗೂಢ ಗುಪ್ತ ಸಮಸ್ಯೆಗಳಿಗೆ ಪರಿಹಾರವನ್ನ ಮಾಡಿಕೊಡುತ್ತಾರೆ. ನೀವು ಎಷ್ಟೋ ಜ್ಯೋತಿಷ್ಯಗಳಲ್ಲಿ ಕೇಳಿ ಮನನೊಂದಿದ್ದರೆ ಇವರನ್ನೊಮ್ಮೆ ಫೋನಿನ ಮೂಲಕ ಕರೆ ಮಾಡಿ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನ ಕಂಡುಕೊಳ್ಳಿ. ನೋಡಿ ಮನೆಯಲ್ಲಿ ಇವರ ಒಂದು ಮನೆಯಲ್ಲಿ ಇವ್ರನ್ನ ಮದುವೆ ಮಾಡಿಕೊಟ್ಟಿದ್ರಂತೆ. ಅವರು ಮನೆಯ ಹಳಿಯನಾಗಿ ಇವರು ಒಂದು ಮನೆಯಲ್ಲೇ ಇದ್ರಂತೆ ಸ್ನೇಹಿತರೆ. ಮದುವೆ ಆಗಿ ಒಂದು ಸ್ವಲ್ಪ ದಿನಕ್ಕೆ ಒಂದು ಮೃತಪಟ್ಟರು ಅಂತ ನಮಗೆ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನು ಎತ್ತ ಅಂತ ಯಾವುದೇ ಒಂದು ಮಾಹಿತಿಯನ್ನ ನಮಗೆ ತಿಳಿಸಿಲ್ಲ. ಇದಿಷ್ಟು ಇವರ ಒಂದು ಜೀವನದ ಒಂದು ಸತ್ಯವಾಗಿದೆ ಸ್ನೇಹಿತರೆ. ನೋಡಿ ಇವರಿಗೆ ಗೆಳೆಯ ಬೇಕು. ಯಾವ ರೀತಿ ಈಗ ಗೆಳೆಯ ಬೇಕಂದ್ರೆ ಅವರಿಗೆ ಕನ್ನಡ ಓದಲು ಬರೆಯಲು ಬರಬೇಕಂತೆ. ಅವರು ಕನ್ನಡಿಗರೇ ಆಗಿರ್ಬೇಕು ಅಂತ ಹೇಳ್ಕೊಂಡಿದ್ದಾರೆ. ನೋಡಿ ನಿಮ್ಗೆ ಯಾವುದೇ ಒಂದು ಯಾವಾಗ ಬೇಕು ಅನ್ಸುತ್ತೋ ಅವಾಗೆಲ್ಲ ಸುಖ ಕೊಡ್ತೀನಿ, ತೃಪ್ತಿ ನಿಮಗೂ ಕೂಡ ತೃಪ್ತಿ ಪಡಿಸ್ತೀನಿ, ಜೊತೆಗೆ ನನಗೂ ಕೂಡ ತೃಪ್ತಿ ನೀವು ಪಡಿಸಿ ಅಂತಾನು ಕೂಡ ಹೇಳ್ಕೊಂಡಿದ್ದಾರೆ. ತಪ್ಪು ಒಪ್ಪುಗಳನ್ನ ಮನೆಯಲ್ಲಿ ಒಂದ್ ಸ್ವಲ್ಪ ಅಪ್ಪು ತಪ್ಪುಗಳಾದ್ರೆ ಸುಧಾರಿಸಿಕೊಂಡು ಹೋಗುವಂತಹ ವಿದ್ಯಾವಂತ ಆಗಿರ್ಬೇಕಂತೆ, ಅಂತಹ ಗೆಳೆಯ ಆಗಿರ್ಬೇಕಂತೆ. ಇವರಿಗೆ ರೈತರಾದ್ರೂ ಪರವಾಗಿಲ್ಲ ಅಂತೆ, ದುಡಿದು ತಿನ್ನುವಂತಹ ವ್ಯಕ್ತಿ ಆಗಿರ್ಬೇಕಂತ ಈ ಒಂದು ಗೆಳೆಯನ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಅಂತವ್ರು ಯಾರಾದ್ರೂ ನೋಡಿ ನಿಮ್ಮ ಅಭಿಪ್ರಾಯವನ್ನ ನೀವು ಶೇರ್ ಮಾಡಬಹುದು. ಇವರ ಒಂದು ಕೆಲಸದ ಒಂದು ಮಾಹಿತಿಗೆ ಬರೋದಾದ್ರೆ, ಇವರು ಒಂದು 12 ವರ್ಷಗಳ ಹಿಂದ ಒಂದು ಕಂಪನಿಯಲ್ಲಿ ಕೆಲಸವನ್ನ ಮಾಡ್ತಾ ಇದ್ದಾರೆ. ಇವರು 30,000 ರೂಪಾಯಿ ಸಂಬಳ ಇದೆ ಇವರಿಗೆ. ನೋಡಿ ಇವರ ಒಂದು ಆಸ್ತಿ ಬಂದು 170 ಗ್ರಾಮ್ ಒಂದು ಚಿನ್ನದ ಒಡವೆಗಳು ಇದಾವೆ. ಇವ್ರ ತಾಯಿಗೆ ಮತ್ತು ಇವ್ರದ್ದು ಸೇರಿ 170 ಗ್ರಾಮ್ ಚಿನ್ನದ ಒಡವೆಗಳಿದ್ದಾವಂತೆ. ಒಂದು 2 BHK ಹೌಸ್ ಇದೆ. ಒಂದು 8 ಲಕ್ಷ ರೂಪಾಯಿ ಹಣವನ್ನ ಬ್ಯಾಂಕ್ ನಲ್ಲಿ ಸೇಫ್ಟಿ ಆಗಿ ಇಟ್ಕೊಂಡಿದ್ದಾರಂತೆ. ಒಂದು ರೀಸೆಂಟ್ ಆಗಿ ಸೆಕೆಂಡ್ಸ್ ನಲ್ಲಿ ಕಾರನ್ನ ತೆಗೆದುಕೊಂಡಿದ್ದಾರೆ ಇವರು. ಜೊತೆಗೆ ಒಂದು 3 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಇದೆ. ಈ ಒಂದು 3 ಎಕರೆ ಅಗ್ರಿಕಲ್ಚರ್ ಲ್ಯಾಂಡ್ ಅನ್ನ ಇವರು ಗುತ್ತಿಗೆ ಕೊಟ್ಟು ಬೇರೆಯವರಿಗೆ ಗುತ್ತಿಗೆ ಕೊಟ್ಟು ಈಗ ಬೇರೆ ಕಡೆ ಕೆಲಸದ ಮೇಲೆ ಇದ್ದಾರೆ ಸ್ನೇಹಿತರೆ. ನೋಡಿ ಇದೇ ನೋಡಿ ಸ್ನೇಹಿತರೆ ಇವರ ಒಂದು ಸ್ವಂತ ಒಂದು ಮನೆ. ಈ ಒಂದು ಮನೆಯನ್ನ ಇವರು ಓನ್ ಆಗಿ ಇವರ ಸ್ವಂತ ಒಂದು ದುಡಿಮೆಯಲ್ಲಿ ಕಟ್ಟಿಸಿಕೊಂಡಿದ್ದಾರೆ. 2 ಬೆಡ್ರೂಮ್ ಇರುವಂತ ಮನೆ ಸ್ನೇಹಿತರೆ ಇದು ಬಂದು. ಈಗ ಈ ಒಂದು ಮನೆಯಲ್ಲಿ ಇವರು ಇರಲ್ಲ ಸ್ನೇಹಿತರೆ. ಈ ಒಂದು ಮನೆಯನ್ನ ಹಂಗೆ ಬಿಟ್ಟು ಕೀಲಿ ಹಾಕೊಂಡು ಹಬ್ಬ ಹರಿದಿನಗಳಲ್ಲಿ ಈ ಒಂದು ಮನೆಗೆ ಬರ್ತಾರೆ ಸ್ನೇಹಿತರೆ. ಅಲ್ಲಿವರೆಗೂ ಕೆಲಸದ ಮೇಲೆ ಒಂದು ಬೆಂಗಳೂರಿನಲ್ಲಿ ಇರುವುದಾಗಿ ಈ ಒಂದು ಮನೆಯ ಬಗ್ಗೆ ನಮಗೆ ಮಾಹಿತಿಯನ್ನ ತಿಳಿಸಿದ್ದಾರೆ ಸ್ನೇಹಿತರೆ. ನೋಡಿ ಮಾಹಿತಿಗೆ ಬರೋದಾದ್ರೆ, ಹೆಸರು ಬಂದು ಜೆ ಪೂರ್ವಿಕಾ ಅಂತ, ತಂದೆ ಹೆಸರು ಜಗದೀಶ್, ತಾಯಿ ಜಾನಕಿ ಅಂತ ಹೇಳ್ಕೊಂಡಿದ್ದಾರೆ. ಇವ್ರದ್ದು ಡಿಪ್ಲೊಮಾ ಎಜುಕೇಶನ್ ಮುಗಿದಿದೆ. ಇವರ ಹವ್ಯಾಸ ಬಂದು ಒಂದು ಬೆಳಿಗ್ಗೆ ಟೈಮಲ್ಲಿ ಒಂದು ನ್ಯೂಸ್ ಪೇಪರ್ಗಳನ್ನ ಓದುವುದು ಹವ್ಯಾಸ ಅಂತ ಹೇಳಿದ್ದಾರೆ. ಟೀ ಕುಡಿತಾ ಒಂದು ನ್ಯೂಸ್ ಪೇಪರ್ಗಳನ್ನು ಓದುವುದು ನನಗೆ ತುಂಬ ಇಷ್ಟ, ನನ್ನ ಹವ್ಯಾಸ ಅಂತಲೂ ಕೂಡ ಹೇಳಿದ್ದಾರೆ. ಊರು ಬಂದು ದಾವಣಗೆರೆ ಜಿಲ್ಲೆ ಹರಿಹರದವರು. ಈಗ ಬೆಂಗಳೂರಿನಲ್ಲಿ ವರ್ಕನ್ನು ಮಾಡ್ತಾ ಇದ್ದಾರೆ ಇವರು. ಎತ್ತರ ಬಂದು 157, ತೂಕ ಬಂದು 68. ಈಗ ಇವರಿಗೆ 34ರ ಒಂದು ವಯದಲ್ಲಿ ನಡೀತಾ ಇದೆ ಸ್ನೇಹಿತರೆ. ನೋಡಿ ಇವರು ಕೊಟ್ಟಂತ ಮಾಹಿತಿ ನಿಮಗೆ ಓಕೆ ಅನ್ಸಿದ್ರೆ ಲೈಕ್ ಅನ್ನ ಮಾಡಿ. ನನಗೆ ಓಕೆ ಅನ್ಸಿದೆ, ಇವ್ರನ್ನ ಸಂಪರ್ಕ ಮಾಡಬೇಕು, ಇವ್ರನ್ನ ನಾನು ಪಡ್ಕೋಬೇಕಂತ ನಿಮ್ಗೆ ಅನ್ಸಿದ್ರೆ ನಿಮ್ಮ ಅಭಿಪ್ರಾಯವನ್ನ, ಒಳ್ಳೆಯ ಅಭಿಪ್ರಾಯಗಳನ್ನ ಕಮೆಂಟ್ ಮೂಲಕ ತಿಳಿಸಿ. ಎಲ್ಲ ಅಭಿಪ್ರಾಯಗಳನ್ನ ಚೆಕ್ ಮಾಡ್ತಾರೆ ಇವರು. ನಿಮ್ಗೆ ಇಷ್ಟ ಆದವ್ರಿಗೆ ರಿಪ್ಲೈನ ಕೊಡ್ತಾರೆ, ನಂಬರನ್ನ ಕೇಳ್ತಾರೆ. ನಂಬರನ್ನ ಕೊಟ್ರೆ ಅವರೇ ಕರೆ ಮಾಡಿ ನಮ್ಮನ್ನ ಸಂಪರ್ಕ ಮಾಡ್ತಾರೆ. ಹಾಗಾಗಿ ನಿಮ್ಗೆ ಇಷ್ಟ ಇದ್ರೆ ಕಮೆಂಟ್ ಮಾಡಿ, ಇಲ್ಲ ಅಂದ್ರೆ ಬೇಡ. ಮುಂದಿನ ಒಂದು ಮಾಹಿತಿಯೊಂದಿಗೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.